ನಮಸ್ಕಾರ ಸ್ನೇಹಿತರೆ, ಗವರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಮೋದಿ ಸರ್ಕಾರದಿಂದ 2,000 ಹಣ ಜಮದ ಕುರಿತು ಒಂದು ಅಪ್ಡೇಟ್ ಇದೆ. ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಕೂಡ, ಈಗ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಅವ್ರಿಗೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಗೃಹಲಕ್ಷ್ಮಿಯರಾಗಿರ್ಬೋದು, ಮತ್ತೆ ಎಲ್ಲರೂ ಮೋದಿ ಸರ್ಕಾರದಿಂದ ಹಣ ಯಾರ್ಯಾರು ಪಡ್ಕೊಂತಿರ್ತಿರೋ ನೀವು ಕೂಡ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡ್ಬಿಟ್ಟು ಚಾನಲ್ ಅನ್ನ ಪಟ್ ಅಂತ ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಈಗ ಭರ್ಜರಿ ಗುಡ್ ನ್ಯೂಸ್, ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಮೋದಿ ಅವರದ 2,000 ಹಣ ಜಮಾ ಮಾಡಿದ್ರಲ್ಲ, ಮೋದಿ ಅವರು ಒಂದು 2,000 ಹಣ ಜಮಾ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡೋಣ. ಅದಾಗಿದ ತಕ್ಷಣನೇ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಬಂದಿರುವ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದ್ಲೇನಂದ್ರೆ, ಮೋದಿ ಸರ್ಕಾರದಿಂದ 18ನೇ ತಾರೀಕು ನಿಮ್ಗೆ ಹಣ ಆದ್ರೆ 5 ಗಂಟೆಗೆ 2,000 ಹಣ ಜಮಾ ಆಗಿದೆ. ರಾಜ್ಯದ ಎಲ್ಲಾ ರೈತರಿಗೂ 2,000 ಹಣ ಆದ್ರೆ ಜಮಾ ಆಗಿದೆ. ನಮ್ಮ ರಾಜ್ಯದಲ್ಲಿ ಬಂದು 45 ಲಕ್ಷ ರೈತರಿಗೆ ಹಣ ಜಮಾ ಆಗಿದೆ. ಈಗ ಇನ್ನೂ ಕೆಲವರಿಗೆ ಯಾರಿಗಾದ್ರೂ ಹಣ ಜಮಾ ಆಗದೆ ಇದ್ರೆ ಇನ್ನೊಂದು 7 ರಿಂದ 8 ದಿನ ವೇಟ್ ಮಾಡಿ, ಒಂದು ವಾರ ವೇಟ್ ಮಾಡಿ, ನಿಮ್ಗೆ ಹಣ ಜಮಾ ಆಗುತ್ತೆ. ಈಗ ಅವರು ಗವರ್ನಮೆಂಟ್ ಲೆಕ್ಕ ಪ್ರಕಾರ ಅವ್ರ ಹತ್ರ 80% ರೈತರಿಗೆ ಹಣ ಜಮಾ ಆಗಿದೆಯಂತೆ. ಇನ್ನು 20% ರೈತರಿಗೆ ಮಾತ್ರ ಹಣ ಜಮಾ ಆಗಿಲ್ವಂತೆ. ಇನ್ನ ಒಂದು 20% ಹಣವನ್ನ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾರಂತ ಹೇಳ್ತಿದ್ರೆ. ಟೆಕ್ನಿಕಲ್ ಎರರ್ ಇಂದ ಜಮಾ ಆಗಿಲ್ಲ. ಇನ್ನು ಒಂದು ವಾರದಲ್ಲಿ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ಅಂದ್ರೆ ನಾಳೆನೂ ಜಮಾ ಆಗ್ಬೋದು, ನಾಳಿದ್ದು ಹಣ ಜಮಾ ಆಗ್ಬೋದು. ಅಂದ್ರೆ ಒಂದು ವಾರದೊಳಗಡೆ ಜಮಾ ಆಗುತ್ತೆ, ಲೇಟ್ ಏನ್ ಮಾಡಲ್ಲ ಅಂತ ಹೇಳ್ತಿದ್ರೆ. ಒಂದು ಸ್ಮಾಲ್ ಟೆಕ್ನಿಕಲ್ ಎರರ್ ಇಂದ ಒಂದು 20% ರೈತರಿಗೆ ಹಣ ಆದ್ರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಮತ್ತೇನು ನಿಮ್ಗೆ ಹಣ ಬಂದಿಲ್ಲ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕಾಗುತ್ತಂದ್ರೆ, ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ನ ಮೀಟ್ ಆದ್ರೆ ನಿಮ್ಗೆ ಯಾಕೆ ಹಣ ಬರ್ತಿಲ್ಲ ಏನು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ನಿಮ್ಮ ಒಂದು ಪಾಣಿ ಏನಿರುತ್ತೋ, ನಿಮ್ಮ ಒಂದು ಪಾಣಿಗೆ ಏನಾಗಿರ್ಬೇಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಇದ್ರ ಬಗ್ಗೆ ನಿಮ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರ ಬಗ್ಗೆ ಕೂಡ ಮಾತಾಡೋಣ. ಯಾಕಂದ್ರೆ ನಿಮ್ಗೆ ತಮ್ನೇಲಲ್ಲಿ ಹೇಳಿದ್ದೆ ಗೃಹಲಕ್ಷ್ಮಿಯರು ಕೂಡ ಗುಡ್ ನ್ಯೂಸ್ ಇದೆ ಅಂತ. ಇವತ್ತು ಒಂದು 2-3 ಅಪ್ಡೇಟ್ ಇದೆ ಗೃಹಲಕ್ಷ್ಮಿಯರಿಗೆ. ಈ ಒಂದು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಫ್ರೀ ಬಸ್ ಬಂದ್ ಕುರಿತು ಸಾಕಷ್ಟು ಒಂದು ಡೌಟ್ಸ್ ಇತ್ತು ಬೇರೆ ಪಾರ್ಟಿ ಕಡೆಯಿಂದೆಲ್ಲ. ಈಗ ಕೂಡ ಒಂದು ಆಪೋಸ್ ಮಾಡ್ತಿದ್ದಾರೆ, ಫ್ರೀ ಬಸ್ ಅನ್ನ ಬಂದ್ ಮಾಡಬೇಕು, ಗಂಡಸರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಸೀಟ್ ಸಿಗ್ತಿಲ್ಲ, ಗಂಡಸರಿಗೆ ಇಲ್ಲಿ ಎಲ್ಲೂ ಸೀಟ್ ಸಿಗ್ತಿಲ್ಲ ಕೂತ್ಕೊಳ್ಳಕ್ಕೆ, ಫುಲ್ ರಶ್ ಆಗ್ತಿದೆ, ವೃದ್ಧರಿಗೆ ಪ್ರಾಬ್ಲಮ್ ಆಗ್ತಿದೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿದೆ. ಈ ರೀತಿಯಾಗಿ ಹೇಳಿಕೆಗಳು ಕೊಟ್ಟು ಶಕ್ತಿ ಯೋಜನೆಯನ್ನ ರದ್ದು ಮಾಡೋದೇ ಬೆಟರ್ ಅಂತ ಎಲ್ಲರೂ ಒಂದು ಆಪೋಸ್ ಮಾಡ್ತಿದ್ರು. ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಆದ್ರೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಹೆಚ್ಚುವರಿ ಬಸ್ಗಳನ್ನ ಬಿಡ್ತಿದ್ದಾರೆ. ಓಕೆನಾ, ಖರೀದಿ ಮಾಡಿದಾರಂತೆ. ಈಗ ಫಸ್ಟ್ ನಿಮ್ಗೆ ಬಸ್ ಬರ್ತಿರ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಬಸ್ಗಳಾದ್ರೆ ಬರ್ತಾವಂತೆ ಇನ್ ಮುಂದೆ. ಓಕೆನಾ, ಬಸ್ಗಳನ್ನಾದ್ರೆ ಖರೀದಿ ಮಾಡಿದ್ದಾರೆ. ಎಷ್ಟು ಬಸ್ಗಳನ್ನ ಖರೀದಿ ಮಾಡಿದ್ದಾರೆ ಏನು ಅನ್ನುವಂಥದ್ದನ್ನ ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಆದ್ರೆ ಕೊಡ್ತೀನಿ. ಈಗ ಬಸ್ಗಳನ್ನಾದ್ರೆ ಖರೀದಿ ಮಾಡಿದಾರಂತೆ. ಶಕ್ತಿ ಯೋಜನೆ ಸ್ಟಾಪ್ ಮಾಡಲ್ಲ, ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿ ಹೆಚ್ಚು ಬಸ್ಗಳನ್ನ ಕೊಡ್ತೀವಿ ರೂಟ್ಗೆ, ಆಗ ಯಾವುದೇ ರಶ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ, ಇದೊಂದು ಅಪ್ಡೇಟ್. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಕುರಿತು ಕೂಡ ಒಂದು ಅಪ್ಡೇಟ್ ಇದೆ. ನಿಮ್ಗೆ 5 ಕೆಜಿ ಅಕ್ಕಿ ಹಣ ಬದಲು ಈಗ 5 ಕೆಜಿ ಅಕ್ಕಿ ಕೊಡ್ತಿದ್ರು, ನಿಮ್ಗೆ ಇನ್ನ 5 ಕೆಜಿ ಏನ್ ಮಾಡ್ತಿದ್ರು, ಅಕ್ಕಿ ಬದಲು ಹಣ ಆದ್ರೆ ಕೊಡ್ತಿದ್ರು. ಈಗ 10 ಕೆಜಿನೂ ಅಕ್ಕಿನೇ ಕೊಡೋದಕ್ಕೆ ಮತ್ತೆ ಕೇಂದ್ರ ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡ್ತಾರಂತೆ, ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಅಕ್ಕಿ ಕೊಡಿ, ನಾವು ರಾಜ್ಯದ ಜನತೆಗೆ 10 ಕೆಜಿನೂ ಅಕ್ಕಿನೇ ಕೊಡ್ತೀವಿ ಅಂತ ದುಡ್ಡು ಕೊಟ್ಟು ತಗೊಳಕ್ಕೆ ಒಂದು ಪ್ಲಾನ್ ನಡೀತಿದೆ. ಓಕೆನಾ, ಇದೊಂದು ಗುಡ್ ನ್ಯೂಸ್. ಇನ್ನೊಂದೇನಂದ್ರೆ, ಗೃಹಲಕ್ಷ್ಮಿಯ ಹಣ ಕೂಡ ನಾಳೆಯಿಂದ ಜಮಾ ಆಗೋದಕ್ಕೆ ಶುರು ಆಗ್ತಿದೆ. ನಾಳೆಯಿಂದ ಹಿಡಿದು ನಿಮ್ಗೆ ಈ ತಿಂಗಳ ಎಂಡ್ ಒಳಗಡೆ 30ನೇ ತಾರೀಕು ಒಳಗಡೆ ಹಣ ಆದ್ರೆ ಜಮಾ ಆಗುತ್ತೆ. ಅನ್ನಭಾಗ್ಯ ಯೋಜನೆಯ ಹಣ ಏಪ್ರಿಲ್ ತಿಂಗಳಿನ ಹಣ ಎಲ್ಲರಿಗೂ ಜಮಾ ಆಗಿದೆ. ಮೇ ತಿಂಗಳಿನ ಹಣ ಬಂದ್ಬಿಟ್ಟು ಮುಂದಿನ ವಾರ ನಿಮ್ಗೆ, ಅಂದ್ರೆ ಈ ವಾರದಲ್ಲಾದ್ರೆ ಹಣ ಆದ್ರೆ ಜಮಾ ಆಗಲ್ಲ, ಮುಂದಿನ ವಾರದಲ್ಲಿ ಜಮಾ ಆಗುವಂತಹ ಚಾನ್ಸಸ್ ಇದೆ. ನಿಮ್ಗೆ ಜುಲೈಯಲ್ಲೇ ಇನ್ನ ಮ್ಯಾಕ್ಸಿಮಮ್ ಬಿಡಿ, ಇನ್ನ ನಿಮ್ಗೆ ಮ್ಯಾಕ್ಸಿಮಮ್ ಜುಲೈಯಲ್ಲೇ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ ಹಣ. ನಿಮಗೆ ಮೇ ತಿಂಗಳಿನ ಹಣ, ಜೂನ್ ತಿಂಗಳಿನ ಹಣ, ಜುಲೈಯಲ್ಲಾದ್ರೆ ಬರುತ್ತೆ ಅನ್ನಭಾಗ್ಯ ಯೋಜನೆ ಹಣ. ಇಷ್ಟು ಬಂದಿರುವಂತಹ ಅಪ್ಡೇಟ್ಸ್. ನೀವು ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.